ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾಳೆ ನಡೀತಕ್ಕಂಥ 27/1/2026 ಪಿ ಯು ಹಿಂದಿ ಸೆಕೆಂಡ್ ಪ್ರಿಪ್ರೇಟರಿ ಎಕ್ಸಾಮ್ಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಕ್ವಶನ್ ಪೇಪರ್ ಇದೆ. ಸೊ ಖಂಡಿತವಾಗಿ ನೋಡ್ಕೊಂಡು ಹೋಗಿ, ನಿಮಗೆ ಐಡಿಯಾ ಸಿಗ್ತದೆ ಮತ್ತು ಎಷ್ಟೋ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಸಹಿತ ಆಗ್ತದೆ ಮತ್ತು ಪ್ಯಾಟರ್ನು ಕೂಡ ಗೊತ್ತಾಗ್ತದೆ. ಅಲ್ಲಲ್ಲಿ ಕಂಟೆಂಟ್ಗಳನ್ನು ನೀವು ಸ್ಕ್ರೀನ್ಶಾಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಎನ್ಯುವಲ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳು ನಮ್ಮಲ್ಲಿ ಸಿಗ್ತವೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ ಈ ಒಂದು ವಿಡಿಯೋ. ಫಸ್ಟ್ MCQದಲ್ಲಿ ಕೇಳಿದ್ರು, ಸುಜಾನ್ ಕಿ ಗೋದ್ ಮೇ ಸಿರ್ ರखे इन्हें अखतनीय सुख मिल रहा था ಅಂತ ಕೇಳಿದ್ರು. बैलों को इस द ऑप्शन 2 इज द राइट आंसर. प्रश्न 2, इस नदी में भयंकर बाढ़ आती थी ಅಂತ ಕೇಳಿದರೆ ऑप्शन 1 मूसी नदी. प्रश्न 3, पानी के लिए जापानी भाषा में शब्द है ಅಂತ ಕೇಳಿದ್ರು. ऑप्शन 4 मीजो. प्रश्न 4, दासाहबा पात्र मनु भंडारी के इस उपन्यास से है ಅಂತ ಕೇಳಿದ್ರು. ऑप्शन 4 महाभोज इज द राइट आंसर. इन बेटी को सुंदर कथनीय दिखाना है क्योंकि ಅಂತ ಕೇಳಿದ್ರು. देखने वालों को आनंद मिले इज द राइट आंसर. ಇನ್ನು माखन का भोग ए लगाते हैं ಅಂತ ಕೇಳಿದ್ರು. ಶ್ರೀಕೃಷ್ಣ ಅನ್ನೋದು ಉತ್ತರ ಇತ್ತು. ಇನ್ನು इस बात पर अपने मायके की तारीफ करती हैं बेला. मूलराज के मंझले बेटे का नाम है कर्मचंद. सुजान भगत कहानी में प्रेमचंद का उद्देश्य है ಕೇಳಿದ್ರು. परिश्रम पर महत्व देना. ಇನ್ನು ಫಿಜಿ का प्रथम हिंदी उपन्यास ಅಂತ ಕೇಳಿದ್ರು. ಡವ್ का पुराण इज द राइट आंसर. ಇನ್ನು ನೋಡಿ, ವಿಭಕ್ತಿ ಪ್ರತ್ಯಯಗಳಿದ್ದಾವೆ, ಆಲ್ಮೋಸ್ಟ್ ಇವು ಸೇಮ್ ಇರ್ತಾವೆ. रेल डैश डिब्बा सन्नाटे से भरा है, रेल का डिब्बा. देसी अफसरों डैश कुछ स्त्रियां हंस दी, देसी अफसरों की. इन हम कलम डैश लिखते हैं, हम कलम से लिखते हैं. आप उस कमरे डैश बैठे बाबू से मिलिए, में इज़ द राइट आंसर. बरसात डैश पानी की तरह आंसू थमते न थे, के इज़ द राइट आंसर. ಇನ್ನು ಎಸ್ ಮುಹಾವರಗಳ ಅರ್ಥಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಹೊಂದಿಸಿ ಬರೀಬೇಕಾಗಿತ್ತು. ಇಂಪಾರ್ಟೆಂಟ್ ಇದೆ. ಆಗ್ ಉಗಲ್ನ ಅಂತ ಇತ್ತು. ಸೊ ಆಗ್ ಉಗಲ್ನ ಅಂದರೆ ಗುಸ್ಸಾ ಕರ್ನ ಅಂತ ಬರಬೇಕು. ಟಾಂಗ್ ಉಡಾನ ಅಂತ ಇದೆ. ಸೊ ಬಾದಾ ಡಾಲ್ನ ಅಂತಕ್ಕಂಥದ್ದು. ದಿಲ್ ಬೈಟ್ ಜಾನ ಅಂತ ಇತ್ತು. ಸೊ ಅದರಲ್ಲಿ ವ್ಯಾಕುಲ್ ಹೋನ ಇಸ್ ದ ಆನ್ಸರ್. ಇನ್ನು ಮಕ್ಕಿ ಮಾರ್ನ ಅಂದರೆ ಬೇಕಾರ ಬೈಟನ. ತಾರ ದೇನ ಅಂತಂದರೆ ಹಾತು ಫೈಲಾನ ಅನ್ನೋದು ಮುಹಾವರವನ್ನು ಬರೀಬೇಕು. ಇನ್ನು 2 ಮಾರ್ಕರ್ದಲ್ಲಿ ನೋಡಿ, 3 ಮಾರ್ಕರ್ ಇದೆ. ಮೈಸೂರು ರಾಜ್ಯಕ್ಕೆ ವಿಕಾಸ್ ಮೇ ವಿಶ್ವೇಶ್ವರಯ್ಯ ಯೋಗದಾನ್ ಅಂತ ಕೇಳಿದರು. ಸೊ ಇಲ್ಲಿ ಮೋಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಕೃಷ್ಣರಾಜಸಾಗರ ಬಾಂಧ್ ಬಗ್ಗೆ ಬರಿಬೇಕಾಗಿತ್ತು. ಆಮೇಲೆ ವೃಂದಾವನ್ ಗಾರ್ಡನ್ಸ್ ಬಗ್ಗೆ ಇತ್ತು. ಆಮೇಲೆ ಪಂಚಾಯತ್ ಪ್ರಣಾಲಿ ಕಿ ಸ್ಥಾಪನಾ ಕಿ ಅಂತ ಕೇಳಿದರು. ಓಕೆನಾ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಕಿ ಸ್ಥಾಪನಾ ಕಿ ಅಂತಕ್ಕಂಥದ್ದು. ಆಮೇಲೆ ತಕನೀಕಿ ಕುಶಲತಾ ಅವ್ರ ದೂರದರ್ಶಿತಾ ಮೇ ಮೈಸೂರು ರಾಜ್ಯಕ್ಕೂ ಸಮೃದ್ಧ ಬನಾಯ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಒಂದು 5 ಸಾಲ ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಧರ್ಮ ಪಾಲನೆಗೆ ಮಾರ್ಗ ಪರ್ ಕ್ಯಾ ಅಡಚನ್ ಆತೆ ಹೈ ಅಂತ ಕೇಳಿದರು. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಚಿತ್ತ ಕಿ ಚಂಚಲತಾ, ಉದ್ದೇಶ ಕಿ ಅಸ್ಥಿರತಾ, मन की निर्बलता होती है. इन मनुष्य के कर्तव्य मार्ग में आत्मा के भूले बुरे कामों का ज्ञान और दूसरी ओर आलस्य व स्वार्थीपन होता है. यदि मनुष्य आलस्य को त्याग कर समाज की भलाई के बारे में सोचता है, धर्म के मार्ग पर निडर होकर चलता है, उसकी जीत निश्चित होती है. ಸೊ ಇದು ಸ್ವಲ್ಪ ಇದೆ, ಇದು ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ. ಇನ್ನು ಸುಜಾನ್ ಭಗತ್ ಕೋ ಸಬ್ಸೆ ಅಧಿಕ ಕ್ರೋಧ ಬುಲಾಕಿ ಪರ್ ಕ್ಯೂ ಆತಾ ಹೇ ಅಂತ ಪ್ರಶ್ನೆ. ಇನ್ನು ಗಂಗಾ ಮೈಯಾ ಕಾ ಕುರ್ಸಿ ಸೇ ಕ್ಯಾ ಅಭಿಪ್ರಾಯ ಹೇ ಅಂತ ಇತ್ತು. ಸೊ ಇವುಗಳನ್ನು ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ತೊಗೊಂಡೇ ನೀವೇನು ಮಾಡಿ ಅಂತಂದರೆ ಓದಿ. ಇನ್ನು ಸಂದರ್ಭ ನೋಡಿ, ಕರ್ತವ್ಯ ಕಾರಣ ನ್ಯಾಯ ಪರ್ ನಿರ್ಭರ್ ಹೇ ಅಂತ ಕೇಳಿದರು. ಸೊ ಇದರಲ್ಲಿ ಫಸ್ಟ್ ಸಂದರ್ಭ ಅಂತ ಬರೀಬೇಕು, ಆಮೇಲೆ ಸ್ಪಷ್ಟೀಕರಣ ಅಂತ ಬರೀಬೇಕು. ಓಕೆನಾ. ಅಥವಾ ಇಲ್ಲಿ ಪ್ರಸಂಗ ಅಂತ ಆಯ್ಕೆ ಬರಿಬೋದು, ಸಂದರ್ಭ ಮತ್ತು ಸ್ಪಷ್ಟೀಕರಣ ಅಂತಲೂ ಕೂಡ ಬರಿಬೋದು. ಆಮೇಲೆ ಇದು ಕರ್ತವ್ಯಕರಣ और आत्मनिर्भर है. ಇದು श्याम सुंदर दास निबंधित कर्तव्य और सभ्यता से लिया गया है और इस निबंध के लेखक कर्तव्य और सत्य के महत्व को विशेष रूप से दर्शाता है. ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ. ಇನ್ನು यहाँ तो डेंटिस्ट मक्खी मारते होगे ಅಂತ ಇತ್ತು. ಸೊ ಇದು इस यात्रा जापान की पाठ से लिया गया है और इसकी लेखिका ममता कालिया है. सो संदर्भ ಏನಪ್ಪ ಅಂದರೆ यह वाक्य जापान की लड़कियों की दंत सफाई की आदत का वर्णन करता है. यहाँ वे हर बार खाना खाने के बाद बिना नांगा दांत साफ करती है ಅಂತಕ್ಕಂಥದ್ದು ಇತ್ತು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ. ಇನ್ನು ಪರ್ ಐಸಾ ಕಭಿ ನಹಿ ಹುವಾತಾ ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಇಸ್ ವಾಕ್ಯಕ್ಕೂ ಚಿತ್ರಗುಪ್ತನೇ ಅಂದರೆ ಇದು ಭೋಲಾರಾವ್ ಕಾ ಜೀವ್ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇತ್ತು. ಸೊ ಇದರಲ್ಲಿ ಚಿತ್ರಗುಪ್ತನೇ ಧರ್ಮರಾಜಕ್ಕೂ ಕಹಾಯ ಅಂತ ಇದೆ ನೋಡಿ. ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಡ್ರಿ. ಇನ್ನು यह लड़की मुझे कहीं मुँह दिखाने लायक नहीं रहेगी. ಇದು ಮನು ಭಂಡಾರಿ ದ್ವಾರ ರಚಿತ ಏಕ ಕಹಾನಿ ಯಹ ಬಿ ಸೆ ಲಿಯಾ ಗಯಾ ಹೇ. ಅದು ಕೂಡ ಸ್ಪಷ್ಟೀಕರಣ ಮತ್ತು ವ್ಯಾಖ್ಯಾನವನ್ನು ಕೊಟ್ಟಿತ್ತು. ಸೊ ಅದು ಕೂಡ ಇಂಪಾರ್ಟೆಂಟು.
ಇನ್ನು ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ನೋಡಿ, श्री कृष्ण के रूप सौंदर्य का वर्णन कीजिए ಅಥವಾ ರಹೀಮ್ ಜಿ ನೆ ಮನುಷ್ಯ ಕಿ ಪ್ರತಿಷ್ಠಾಕ್ಕೆ ಸಂಬಂಧ ಮೇ ಕ್ಯಾ ಕಹಾ ಹೈ ಅಂತ ಕೇಳಿದ್ದಾರೆ. ಸೊ ಎರಡರಲ್ಲಿ ಒಂದಂತೂ ಕೂಡ ನಿಮಗೆ ಖಂಡಿತವಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಚೆನ್ನಾಗಿ ನೀವು ಅದನ್ನು ಏನು ಮಾಡಿಯಪ್ಪ ಅಂತಂದರೆ ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು ಗದ್ಯಪಾಠದಲ್ಲಿ ಪಂಜಾಬಿ ಕೇಸರಿ ಕಿ ಮಹತ್ವ ಪ್ರಕಟ್ ಕೀಸಿ ಅಂತ ಕೇಳಿದ್ದಾರೆ. ಸೊ ಪಂಜಾಬ್ ಕೇಸರಿ ಬಗ್ಗೆ ಇತ್ತು, ಕವಿತಾ ಇದೆ. ಅಥವಾ ಕಾಯರ್ ಮತ್ತು ಬನ್ ಪದ್ಯದ ಸಂದೇಶವನ್ನು ಕೇಳಿದರು. ಅಧಿಕಾರ ಕವಿತಾ ಮೇ ಪ್ರಾಯುಕ್ತ ಪ್ರಾಕೃತಿಕ ತತ್ವೋं के बारे में लिखी ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ನೀವು ಖಂಡಿತವಾಗಿ ಏನು ಬರಬೇಕು, ಒಂದು 10-12 ಸಾಲುಗಳನ್ನು ಬರಲೇಬೇಕು. ಇನ್ನು ಪದ್ಯದ ಸಂದರ್ಭಗಳನ್ನು ನೋಡಿ ಫ್ರೆಂಡ್ಸ್, ಏನಿದೆ ಅಂದರೆ ಪ್ರಭುಜಿ ತುಮ ದೀಪಕ್ ಹಮ ಬಾತಿ ಜಾಕಿ ಜ್ಯೋತಿ ಬರೇ ದಿನ ರಾತಿ, ಇದು ರೈದಾಸ್ ಬಾನಿ. ಸೊ ನೋಡಿದ್ರೇ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಿತ್ತಪ್ಪ ಅಂತಂದರೆ ಸಮಯ ಸುಂದರ ಸಭೆ ರೂಪ ಕುರೂಪನ ಕೊಯ್ ಅಂತ ಇದೆ. ಸೊ ಬರೆಯುವಾಗ ಏನು ಬರಬೇಕು, ಪ್ರಸಂಗ ಅಂದರೆ ಆಯ್ಕೆ, ಸಂದರ್ಭ ಮತ್ತು ಸ್ಪಷ್ಟೀಕರಣವನ್ನು 3 ಸ್ಟೆಪ್ಸ್ನಲ್ಲಿ ಬರೀರಿ. ಓಕೆನಾ. ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟ್ ಆಗಿ ಕೊಡ್ತಾರೆ. ಇನ್ನು ಮುಂದಿನ ಏನಿತ್ತಂತಂದರೆ ಜುರಿಯೋದಾರ ಕುರುದುರು ತಾನ ಮೈಲಾ ಕುಚೈಲ ರೈಫಿಲ್ ಸಿ ಏಕ ಸೂಕಿ ಡಾಲ್ ಏಕ ಪಗಡಿ ಫೂಲ ಪತ್ತಿದ ಪಾವೋ ಮೇ ಫಟಾ ಪುರಾಣ ಜೂತ ಅಂತ ಇತ್ತು. ಕುವರ್ ನಾರಾಯಣ್ ಬರೆದಿರ್ತಕ್ಕಂಥ ಏಕ ವೃಕ್ಷಕಿ ಹತ್ಯಾದಿಂದ ಇತ್ತು. ಸೊ ಇದರಲ್ಲಿ ಕೂಡ ಪ್ರಸಂಗ, ಸಂದರ್ಭ ಮತ್ತು ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಓಕೆನಾ. ಇನ್ನು ಸಿರ್ಪ ಹಂಗಾಮ ಖಡಾ ಕರ್ನಾ ಮೇರಾ ಮಕ್ಸದ್ ನಹಿ ಅಂತ ಕೇಳಿದರು. ಸೊ ಇದು ಏನಾಗಿತ್ತಪ್ಪ ಅಂದರೆ ದುಷ್ಯಂತ ಕುಮಾರ್ ಅವರು ಬರೆದಿರ್ತಕ್ಕಂಥ ಪೀರ್ ಪರ್ವತ ಸಿ ಅಂತಕ್ಕಂಥ ಹೋ ಗೈ ಹೇ ಪೀರ್ ಪರ್ವತ ಸಿ ಪದ್ಯದ ಒಂದು ಸಾಲುಗಳಿತ್ತು. ಸೊ ಪ್ರಸಂಗ, ವ್ಯಾಖ್ಯೆ ಮತ್ತು ಸಂದರ್ಭ ಕೊಟ್ಟಿತ್ತು. ಇನ್ನು ಲಾಸ್ಟ್ ಅದರಲ್ಲಿ ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ಸೂಖಿ ಡಾಲಿ ಕವಿತಾದ ಕೇಳಿದ್ದಾರೆ. ಸೊ ಅದು ನೋಡ್ಕೊಡ್ರಿ. ಅಥವಾ ದಾದಾಜಿನೇ ಪರೇಶಾಕೋ ಕಿಸ್ ಪ್ರಕಾರ ಸಮझाया ಅಂತಕ್ಕದ್ದನ್ನು ಕೂಡ ಕೊಟ್ಟಿದ್ರು. ಸೊ ಇನ್ನು ಏಕಾಂಕಿದಲ್ಲಿ ಕೇಳಿದ್ರು ಅಹಂಕಾರ ಉನ್ನತಿ ಮೇ ಬಾಧಕೆ ಪ್ರತಿಶೋಧ ಏಕಾಂಕಿಕೆ ಆಧಾರ पर इस कथन का ಸ್ಪಷ್ಟೀಕರಣ कीजिए ಅಂತ ಕೇಳಿದರು. ಸೊ ಇದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು 12वीं किससे बदला लेना चाहता था ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ನಿಮಗೆ ಇತ್ತು. ಇನ್ನು ಗ್ರಾಮರ್ಗೆ ಬರ್ತೀನಿ. ರೋಹನ್ ಖಾನಾ ಖಾಯಾ ಹೋಗ ಅಂತ ಇದೆ. ಸೊ ವಾಕ್ಯ ಶುದ್ಧ ಮಾಡಿದಾಗ ರೋಹನ್ನೇ ಬರಬೇಕು. ರಮೇಶ್ ಅವ್ರ ಸೀತಾ ಬಾಜಾರ್ ಜಾತಿ ಅಂತಿದೆ. ರಮೇಶ್ ಅವ್ರ ಸೀತಾ ಬಾಜಾರ್ ಜಾತಿ ಹೈ ಈಸ್ ದ ರೈಟ್ ಆನ್ಸರ್. ಇನ್ನು ಮಾಲಿಕಿ ಸ್ಥಿತಿ देखकर मेरा होश उड़ गया, माला की स्थिति देखकर मेरा होश उड़ गई. इन्हें वर्तमान काल इतु शीला ने आम खाया, शीला ने आम खा रही है. इन्हें लड़का काम करता था, भविष्य काल लड़का काम करेगा. भूतकाल कल उसका जन्मदिन है, कल उसका जन्मदिन था. इन्हें अन्य लिंग मालिंद ಏನಾಗ್ತದೆ, ಮಾಲಿ ಆಗ್ತದೆ. दूध वाला द दूध वाली, छात्र दो छात्रा. इन्हें एकल शब्द जो छुपाया जा सके, गोपनीय, जानने की इच्छा, जिज्ञासु, अवसर के अनुसार बदल जाने वाला, अवसरवादी ಅಂತ ಬರೀರಿ. ಇನ್ನು ನಯೇ ಶಬ್ದ का ನಿರ್ಮಾಣ ಕೇಳಿದ್ರು. ಮಾನ ಸಮಾನ ಇತ್ತು, ಪುತ್ರ ಕುಪುತ್ರ ಇತ್ತು. ಸೊ ಏನು ಮಾಡಬೇಕು, ಉಪಸರ್ಗಗಳನ್ನು ಹತ್ತಬೇಕು. ಇನ್ನು ಪ್ರತ್ಯಯಗಳನ್ನು ಅಲಗ್ ಮಾಡಿ ಬರೋದು ಗಹರಾಯಿ, ಗಹರಾ ಪ್ಲಸ್ ಆಯಿ, ಸಾಮಾಜಿಕ ಸಮಾಜ ಪ್ಲಸ್ ಶಿಖಾ ಅಂತ ಇತ್ತು. ಇದನ್ನು ಪ್ರತ್ಯಯ ಅಂದರೆ ಬಿಡಿಸಿ ಬರಬೇಕು, ಉಪಸರ್ಗ ಅಂದರೆ ಜೋಡಿಸ್ತಕ್ಕಂಥದ್ದು. ಇನ್ನು ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತಕ್ಕಂಥದ್ದು ವೆರಿ ಈಸಿ ಇರ್ತದೆ. ಇಲ್ಲಿ ನೀವು ಬಳಸ್ತೀರಿ. ಬಟ್ ನಿಬಂಧ ಏನು ಕೊಟ್ಟಿದ್ದಾರೆ ನೋಡಿ, ಒಲಿಂಪಿಕ್ಸ್ ಖೇಲ್ ಕೂದ್ ಮೇ ಭಾರತ್ ಕಾ ಸ್ಥಾನ ಅಂತ ಇತ್ತು. ಸೊ ಇಲ್ಲಿನೂ ಕೂಡ ನೀವೇನು ಬರೀರಿ ಅಂತಂದರೆ ಪ್ರಸ್ತಾವನಾ, ವಿಷಯ ವಿವರಣ, ಸಮಾರೋಪ ಅಂತ 3 ಸ್ಟೆಪ್ಸ್ಗಳನ್ನು ಹಾಕಿ ಬರೆದ್ರೆ ಸೊ ಒಳ್ಳೆಯ ಅಂಕಗಳನ್ನು ಕೊಡ್ತಾರೆ. ಅಥವಾ ಒಂದು ಪತ್ರ ಇದೆ. आपका नाम राजेश है, आपका पता चला है कि आपका भाई पढ़ाई में ध्यान नहीं दे रहा है, जिसके कारण उसका परीक्षा परिणाम बेहद खराब रहा है. उसे समझाते हुए एक पत्र लिखी ಅಂತ ಕೇಳಿದ್ರು. ಇದು ವೈಯಕ್ತಿಕ ಪತ್ರ ಅಂತಾರೆ. ಸೊ ಇದರಲ್ಲೇನು ಕೂಡ ನೀವೇನು ಮಾಡಬೇಕು, ಈ ಥರನಾಗಿರ್ತಕ್ಕಂಥ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಬಾಯ್.